ಗುರುಜಿ ಇನ್ನೊಂದು ಕ್ವಶನು. ಇವಾಗ ಮದುವೆ ಆದ ತಕ್ಷಣ ಸೊಸೆ ಹೋಗ್ತಾಳೆ, ಅದು ಅತ್ತೆ ಹೇಳ್ತಾಳೆ ಇದು ನಿನ್ನ ಮನೆ ಅಲ್ಲ ನನ್ನ ಮನೆ ಅಂತ ಹೇಳ್ತಾರೆ. ತವ್ರ ಮನೇಲಿ ನಿನ್ನ ಗಂಡನ ಮನೆಯೇ ನಿನ್ನ ಮನೆ ಅಂತ ಹೇಳ್ತಾರೆ. ಈ ಎರಡು ಮಧ್ಯದಲ್ಲಿ ಒಂದು ಹೆಣ್ಣಿಗೆ ಯಾವುದು ಸ್ವಂತ ಮನೆ ಅನ್ನೋದು ಕೂಡ ಪ್ರಶ್ನೆಗಳು ಕೇಳುತ್ತೆ. ಹಲವಾರು ಹೆಣ್ಮಕ್ಳು ಕೇಳ್ತಾ ಇರ್ತಾರೆ, ನಾನು ಇದನ್ನು ಮನೆ ಅಲ್ಲ, ಇದನ್ನು ಮತ್ತು ನನ್ನ ಮನೆ ಎಲ್ಲಿದೆ ಅನ್ನೋದು ಕೂಡ ಪ್ರಶ್ನೆ ಇರುತ್ತೆ. ಇದ್ರ ವೈಜ್ಞಾನಿಕವಾಗಿ ಏನಿದ್ರು ಒಂದು ಅವಾಗ ನೀವೇನು ಮಾಡ್ಬೇಕಂದ್ರೆ ವಾದ ವಿವಾದಕ್ಕೆ ಇಳಿಬಾರ್ದು. ಹೌದು, ಹಾಗೂ ಆಯ್ತಮ್ಮ ಇದು ನಿನ್ನ ಮನೆಯೇ ಆಗಿರ್ಬೋದು, ಆದರೆ ನಿನ್ನ ಮಗನಿಗೆ ನಾನು ಹೆಂಡತಿಯಾಗಿ ಬಂದಿದ್ದೀನಿ, ಇದು ನನಗೂ ಅಧಿಕಾರ ಇದೆ. ನಿನ್ನ ಮಗನಿಗೆ ಹೇಳು ಇದು ನಿನ್ನ ಮನೆ ಅಲ್ಲ ನನ್ನ ಮನೆ ಅಂದಾಗ ಅವನು ಒಂದು ಮನೆ ನೋಡಿ ನಂದೇ ಆದಂಥ ಒಂದು ಪುಟ್ಟ ಸಂಸಾರಕ್ಕೆ ಹೊರಗಡೆ ಹೋಗ್ಬೋದಾ, ನಾವು ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ವಾದ ವಿವಾದ ಬೇಡ. ನಿನ್ನ ಮನೆ ಆದ್ರೆ ನೀನು ಇಟ್ಕೊಮ್ಮ, ಅದನ್ನ ತನ್ನ ಮಗನಿಗೆ ಹೇಳು, ನನಗೆ ಹೇಳ್ಬೇಡ. ನನ್ನ ಮನೆ ಇದು, ನಿನ್ನ ಮನೆ ಇಟ್ಟು ಬಿಟ್ಟು ಹೊರಗಡೆ ಹೋಗೋ, ನಿನ್ನ ಮನೆ ಇಲ್ಲ ಅಂತೇಳಿ ಅವನೇನು ಡಿಸೈಡ್ ತಗೋತಾನೆ, ಅವನೇನು ತೀರ್ಮಾನ ಮಾಡ್ತಾನೆ, ಅದ್ರ ಮೇಲೆ ನಾನು ನಿಮ್ಮ ಜೊತೆಲಿ ಬಾಳ್ವೆ ಮಾಡ್ತೀನಿ ಅನ್ನೋದು ಅತ್ತೆಗೆ ಬಿಡಬೇಕು. ಅವಳಿಗೆ ಆ ತಪ್ಪು ನರಿವಾಗ್ಬೇಕು, ಆ ರೀತಿ ಮಾತಾಡ್ಬೇಕು. ನೀವು ವಾದ ವಿವಾದ ಮಾಡಕ್ಕೆ ಹೋಗ್ಬಾರ್ದು. ಇವಾಗ ಆ ಅತ್ತೆನೇ ಒಂದು ಏನಾದರೂ ಒಂದು ಮಾತು ಅಂದರೂ ಕೂಡ ನೀವೇನು ಮಾಡ್ಬೇಕು, ಆಯಿತು ನೀವು ಹೇಳಿದ್ ಕರೆಕ್ಟು, ಇದು ನಿನ್ನ ಮನೆಯೇ, ನಮ್ಮ ಮನೆ ಏನಿಲ್ಲ, ಹಾಗಿದ್ಮೇಲೆ ನಾವು ಹೊರಗಡೆ ಹೋಗಿ ನಾವು ಜೀವನ ಮಾಡ್ಬೋದಾ ಅಂತ ಅವ್ರಿಗೆ ಕೇಳಿ. ನೀವು ಕಾಲೆತ್ತಿ ಕರ್ಕೊಂಬರ್ತಕ್ಕಂಥದ್ದು ಮಾಡಬೇಡಿ. ಮನೆ ಹೆಣ್ಮಗಳು ವಾಸ್ತುಕಾಲನ್ನು ಯಾವತ್ತೂ ದಾಟ್ಕೊಡ್ದು. ದಾಟಿದ್ರೆ ನಿಮಗೆ ಕೆಟ್ಟ ಹೆಸರು ಬರ್ತಕ್ಕಂಥದ್ದು. ನಿಮ್ಮ ತಂದೆ ತಾಯಿಗಳ ಮುಖ ನೋಡಿ, ಅಲ್ಲಿ ಕಷ್ಟ ಸುಖ ನೋವು ನಲಿವು ಎಲ್ಲವನ್ನು ನೀವು ಪರಿಪಾಲನೆ ಮಾಡ್ಕೊಂಬರ್ಬೇಕಾಗುತ್ತೆ. ಒಂದು ಗಂಡನಿಗೆ ಗೊತ್ತಿಲ್ಲ ಅಂದರೂ ಕೂಡ ಅವ್ನಿಗೆ ತಿದ್ದಿ ಬುದ್ಧಿ ಹೇಳ್ತಕ್ಕಂಥವಳೆ ತಾಯಿ ಆದವಳೆ ನೀವು ಬಂದಿರ್ತಕ್ಕಂಥವ್ರು. ಜನ್ಮ ಕೊಟ್ಟಿರೋ ತಾಯಿ ಬೇರೆ, ಆದರೆ ಮದುವೆ ಮಾಡ್ಕೊಂಡು ಬಂದಿರ್ತಕ್ಕಂಥವಳೆ ಪ್ರತಿಯೊಬ್ಬ ಗಂಡನಿಗೆ ಅವಳೇ ಮಾತೃ ಸ್ವರೂಪಿಣಿಯಾಗಿರ್ತಕ್ಕಂಥವ್ಳು. ನೋಡಿ, ಅವನ ಇಷ್ಟ ತೀರಿಸ್ಬೇಕು, ಅವನ ಬಟ್ಟೆ ಒಗಿಬೇಕು, ಅವನ ಮಕ್ಕಳು ಎತ್ತಬೇಕು, ಅವನಿಗೆ ಎಲ್ಲ ಕಷ್ಟ ಸುಖಗಳನ್ನು ನೋಡ್ತಕ್ಕಂಥವಳು ಯಾರು? ಧರ್ಮಪತ್ನಿ ಹೆಂಡತಿ. ಈಗ ಆಕೆ ನಿಮ್ಮತ್ತೆಯನ್ನು ಕೂಡ ಅವ್ರ ಗಂಡನಿಗೂ ಕೂಡ ಅದೇ ರೀತಿ ಪರಿಪಾಲನೆ ಮಾಡಿರ್ತಾಳೆ. ನೀವು ಅದನ್ನು ಆಲೋಚನೆ ಮಾಡಿ. ಒಂದು ಮಾತು ನನ್ನ ಮಗಳು ಹೇಳ್ದಾಗೆ, ಇದು ನನ್ನ ಮನೆ ನಿಂದೆಲ್ಲ ಕಣೆ, ಅಧಿಕಾರ ಚಲಾಯಿಸಬೇಡ ಅಂತ ಅಂದರೂ ಕೂಡ ಮತ್ತೆ ಕಟ್ಕೊಂಬಂದಿರೋದು ಏನಕ್ಕೆ? ವಂಶಾಭಿವೃದ್ಧಿ ಮಾಡೋದಕ್ಕೆ. ಅದು ಅಧಿಕಾರ ಇದೆ ನಿಮಗೆ ಸೊಸೆಯಾಗಿ ಬಂದಿರ್ತಕ್ಕಂಥವ್ರಿಗೆ. ಆದರೆ ಗಂಡನಿಗೆ ತಿಳಿ, ನೀನು ನನಗೆ ಹೇಳೋ ಬದಲು ನಿನ್ನ ಮಗನಿಗೆ ಹೇಳು ಇದು ನನ್ನ ಮನೆ ಅಂತ. ಅವ್ರೇನು ಡಿಸೈಡ್ ತಗೋತಾರೆ ಅದ್ರ ಮೇಲೆ ನಾನು ಹೋಗ್ತೀನಿ ಅಂತ ನೀವು ತೀರ್ಮಾನ ತಗೊಳ್ಬೇಡಿ. ಆಯಿತು ನಾನು ಹೊರಗಡೆ ಹೋಗ್ತೀನಿ ನಾನು ಗಂಡನ ಕರ್ಕೊಂಡು ಅಂತ ನೀವು ಹೇಳ್ಬೇಡಿ ಬಾಯ್ಬಿಟ್ಟು. ಅದನ್ನು ಮಗನಿಗೆ ಬಿಡಿ. ತಾಯಿ ಮಗ ಇಬ್ಬರನ್ನ ವಾದ ಮಾಡಲಿ. ಅವಾಗ ಗಂಡ ಏನು ತೀರ್ಮಾನ ತಗೋತಾನೆ, ಇಲ್ಲಮ್ಮ ಇಲ್ಲಿ ನಮಗೆ ಸ್ಥಾನಮಾನ ಇಲ್ಲ, ಇಲ್ಲಿ ನಾವು ಬಾಳೋದು ಬೇಡ ಅಂತ ಗಂಡ ಏನಾದರೂ ತೀರ್ಮಾನ ಮಾಡಿದ್ರೆ ನೀವು ಹೊರಗಡೆ ಬನ್ನಿ. ಆವಾಗ ನಿಮಗೆ ಸಮಾಜದಲ್ಲಿ ಒಳ್ಳೆ ಗೌರವ ಸ್ಥಾನಮಾನ ಸಿಗುತ್ತೆ. ಹಾಗಾಗಿ ಯೋಗ್ಯತೆ ಮೀರಿ ನೀವು ಏನು ಕೆಲಸ ಮಾಡೋಕ್ಕೆ ಹೋಗ್ಬಿಡಿ. ಆ ಮನೆಗೆ ಬಂದಿರತಕ್ಕಂಥ ಮಹಾಲಕ್ಷ್ಮಿ ಗೃಹಲಕ್ಷ್ಮಿ. ನೀವು ಅವರು ತಂದೆ ತಾಯಿಗಳು ಅತ್ತೆ ಮಾವದಿರು ಅರ್ಥ ಮಾಡ್ಕೋಬೇಕು. ನಮ್ಮ ವಂಶ ಉದ್ಧಾರ ಮಾಡಕ್ಕೆ ಬಂದಿರತಕ್ಕಂಥ ಮಹಾತಾಯಿ ಇವಳು, ಮಹಾಲಕ್ಷ್ಮಿ ಇವಳು, ನಮಗೆ ಮನೆಗೆ ಬಂದಿರತಕ್ಕಂಥವಳು. ಹಾಗಾಗಿ ಇವಳನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತಕ್ಕಂಥದ್ದು ಅತ್ತೆ ಮಾವದರಲ್ಲಿ ಬರ್ತಕ್ಕಂಥದ್ದು. ಯಾವಾಗ ತಂದೆ ತಾಯಿಗಳಲ್ಲಿ ಈ ಮನೋಭಾವ ಬರುತ್ತೆ, ಆ ಮನೆ ವಾಸ್ತು ತುಂಬ ಚೆನ್ನಾಗಿರುತ್ತೆ. ಮುಂದಿನ ದಿನಮಾನಗಳಲ್ಲಿ ನಿಮಗೆ ಯಾವ ರೀತಿ ಆ ಮನೆಯ ವಾಸ್ತುವನ್ನು ಯಾವ ರೀತಿ ನಡ್ಕೊಂಡೋಗ್ಬೇಕು, ಆ ಸೊಸೆಯನ್ನು ಯಾವ ರೀತಿ ನೀವು ಬರಮಾಡ್ಕೋಬೇಕು, ಮನೆಗೆ ಬಂದಿರೋ ಮಹಾಲಕ್ಷ್ಮಿಯನ್ನು ಯಾವ ರೀತಿ ನೋಡ್ಕೋಬೇಕು ಅನ್ನೋದು ಮುಂದಿನ ಒಂದು ಎಪಿಸೋಡ್ಗಳಲ್ಲಿ ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ. ಅತ್ತೆದಿರೋ ಸೊಸೆಯದಿರನ್ನ ಯಾವ ರೀತಿ ನೋಡ್ಕೋಬೇಕು, ಆ ಮನೆಗೆ ಬಂದಿರೋ ಮಹಾಲಕ್ಷ್ಮಿಯನ್ನು ಕಣ್ಣೀರು ಹಾಕ್ತಿರೇ ಬೇರೆಯವ್ರ ಮನೆಯಿಂದ ಬಂದಿರತಕ್ಕಂಥ ಹೆಣ್ಮಗಳನ್ನು ಯಾವ ರೀತಿ ನೋಡ್ಕೋಬೇಕು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಮ್ಮ ವಾಹಿನಿ ಮುಖಾಂತರ ತಮಗೆಲ್ಲರಿಗೂ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಗುರುಜಿ. ಅದಂದರೆ ಯಾಕೆಂದರೆ ಹಲವರು ಯಾವ ರೀತಿಯಾಗಿ ನೋಡ್ಕೋತಿರ್ತಾರೆ ಅಂದರೆ ಮನೆಯಲ್ಲಿ ಅತ್ತೆ ಸೊಸೆ ಅಂದರೆ ಇದೆಲ್ಲ ಕಲಾ ನಡೆಯುತ್ತೆ. ಅದಕ್ಕೆ ನನ್ನ ಒಂದು ಪರ್ಸ್ನಲಿ ಕ್ವಶನ್ ಇತ್ತು, ಅದಕ್ಕೆ ನಿಮಗೆ ಆ ರೀತಿ ಖಂಡಿತವೂ ನಮ್ಮ. ಯಾಕಂದರೆ ಎಲ್ಲ ಹೆಣ್ಮಕ್ಳು ಕೂಡ ನಾಳೆ ದಿನ ನೀನು ಮದುವೆಯಾಗಿ ಒಂದು ಮನೆಗೆ ಹೋಗಬೇಕು, ಆ ಮನೆಯ ವಾತಾವರಣ ಯಾವ ರೀತಿ ಇರುತ್ತೆ ಗೊತ್ತಿರಲ್ಲ. ಹೌದು. ಈಗ ನಿನಗೆ ಒಂದು ಕ್ಯೂರಿಯಾಸಿಟಿ, ನನಗೆ ಎಂಥವ್ನು ಸಿಗ್ತಾನಪ್ಪ, ನಾಳೆ ನನ್ನ ಪಾರ್ಟ್ನರ್ ಯಾವ ಥರ ಇರ್ತಾನೋ, ನನಗೆ ಅರ್ಥ ಮಾಡ್ಕೊಳ್ಳೋದು ಸಿಗ್ತಾನಾ ಇಲ್ವಾ, ಅದು ಭಗವಂತನ ಇಚ್ಛೆ. ಆದರೆ ನಿನ್ನ ಕರ್ತವ್ಯ ಏನು ಗೊತ್ತಾ, ನೀನು ಯಾರ ಮನೆಗೆ ಹೋದರೂ ಕೂಡ ಯಾವುದೇ ಒಬ್ಬ ವ್ಯಕ್ತಿಯನ್ನು ಮದುವೆ ಆದರೂ ಕೂಡ ಆ ಮನೆ ನಿನ್ನದು, ಆ ಕುಟುಂಬ ನಿನ್ನದು. ಅಲ್ಲಿ ಒಂದು ತಪ್ಪೇ ನಡೆದ್ರೂ ಕೂಡ, ಒಂದು ಸರಿಯಾಗಿ ಇದ್ರೂ ಕೂಡ, ಸರಿ ಇಲ್ಲದೇ ಇದ್ರೂ ಕೂಡ ಅದನ್ನು ಸರಿದೂಗಿಸುವಂಥ ಶಕ್ತಿ ನಿನಗಿದೆ. ಯಾಕಂದರೆ ನೀವು ಹೆಣ್ಮಕ್ಳು ಆದಿಶಕ್ತಿ ಸ್ವರೂಪ. ಯಾಕಂದರೆ ಒಂದು ಶಕ್ತಿಯ ಸ್ವರೂಪನೇ ನೀವೆಲ್ಲ ಹೆಣ್ಮಕ್ಳು. ಗಂಡು ಮಕ್ಳದ್ದು ಏನೂ ಇರಲ್ಲ, ಪಾತ್ರಗಳೆಲ್ಲ ಹೆಣ್ಮಕ್ಳದೇ ಇರೋದು ಜಾಸ್ತಿ. ನೀವೇನು ಬೇಕಾದರೂ ಮಾಡ್ಬೋದು, ನೀವು ಉದ್ಧಾರ ಆದರೂ ಮಾಡ್ಬೋದು, ಆಳ್ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಎಲ್ಲ ಪ್ರತಿಯೊಂದು ನಿಮ್ಮ ಕೈಯಲ್ಲೇ ಇರುತ್ತೆ. ಅದಕ್ಕೆ ಆದಿಶಕ್ತಿ ಅನ್ನೋದು. ನೋಡು, ಎಷ್ಟೋ ನದಿಗಳಿಗೆ ನಿಮ್ಮ ಹೆಸರೇ ಇಡೋದು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಅನ್ನೋದು ಯಾಕೆ ಹೆಣ್ಮಕ್ಳ ಹೆಸರಲ್ಲೇ ಇಡೋದು. ದುಡ್ಡು ಅಷ್ಟೇ. ಮಹಾಲಕ್ಷ್ಮಿ ಅನ್ನೋದು ವಿದ್ಯೆಗೆ ಸರಸ್ವತಿಗೆ ನಿಮ್ಮದೇ,
ಶಕ್ತಿ ದೇವತೆನೂ ಪ್ರತಿಯೊಂದು ಇದರಲ್ಲೂ ಹೆಣ್ಣಿಗೆ ಅಷ್ಟು ಪ್ರಾಮುಖ್ಯತೆ ಇದೆ. ಆ ಮನೆ ಚೆನ್ನಾಗಿರಲಿ, ಎಲ್ಲನೂ ಅಭೀಷ್ಟವಾಗಿ ಆ ಮನೆಯ ವಾಸ್ತು ತುಂಬ ಚೆನ್ನಾಗಿರಲಿ, ನಡ್ಕೊಂಡು ಹೋಗಲಿ ಅಂತಕ್ಕಂಥದ್ದೇ ನಮ್ಮ ಆಸೆ. ಧನ್ಯವಾದ ಗುರುಜಿ. ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಏನಂದರೆ ಇವತ್ತು ಏಕಾದಶಿ ಯಾವ ರೀತಿಯಾಗಿ ಪಾಲನೆ ಮಾಡ್ಕೊಂಡು ಹೋಗಬೇಕು, ವಾಸ್ತು ಬಗ್ಗೆ ಆಗಲಿ ಪ್ರತಿಯೊಂದ್ರ ಬಗ್ಗೆ ನೀವು ಇವತ್ತು ನಮಗೆ ಒಂದು ಮಾಹಿತಿಯನ್ನು ಕೊಟ್ಟರೆ, ಇದ್ರ ಬಗ್ಗೆ ತಿಳಿಸ್ಕೊಟ್ರೆ, ನಾಳಿನ ಸಂಚಿಕೆಯಲ್ಲಿ ಒಂದು ವಾರದ ಭವಿಷ್ಯವನ್ನು ಚರ್ಚೆ ಮಾಡೋಣ. ಇವತ್ತಿನ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿಗೆ ಎಂಡ್ ಮಾಡೋಣ. ಯಾಕಂದರೆ ನಾಳೆ ಇದೇ ಸಮಯಕ್ಕೆ ನಾವು 9 ರಿಂದ 10 ಗಂಟೆಗೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಮ್ಮ ಮುಂದೆ ಇರ್ತೀನಿ. ನಾಳೆ ವಾರದ ಭವಿಷ್ಯದಲ್ಲಿ 12 ರಾಶಿಗಳಿಗೆ 27 ನಕ್ಷತ್ರಗಳಿಗೆ ಯಾವ್ಯಾವ ಅನುಷ್ಠಾನಗಳನ್ನು ಮಾಡ್ಕೊಬೇಕು, ಏನೇನು ಆಗಿದೆ, ಯಾವ ರಾಶಿಗೆ ಗಂಡಾಂತರಗಳಿದ್ದಾವೆ, ಯಾವ ರಾಶಿಗೆ ಅನುಕೂಲವಾಗಿರ್ತಕ್ಕಂಥದ್ದು, ರಾಜಕೀಯದ ವಿಚಾರ ಆಗಿರಲಿ, ಡೆವಲಪರ್ಸ್ ವಿಚಾರ ಆಗಿರಲಿ, ಮತ್ತು ಮನೆಯ ವಾಸ್ತು ವಿಚಾರ ಆಗಿರಲಿ, ಆ 12 ರಾಶಿಗಳಿಗೆ ಯಾವ ರೀತಿ ಫಲವನ್ನು ಕೊಡ್ತಾನೆ, ಈ ಗೋಚಾರ ಫಲ ಏನೇನಾಗುತ್ತೆ ನಾಳೆ 12 ರಾಶಿಗೆ ಅಂತ ತಿಳಿಸ್ಕೊಡ್ತೀವಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ವಾಹಿನಿ ಮುಖಾಂತರ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ, ಇಡೀ ಲೋಕನೇ ಶುಭಿಷ್ಟವಾಗಿರಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ ನಿಮಗೆಲ್ಲರಿಗೂ. ಎಸ್, ಇವತ್ತಿನ ಒಂದು ಭವಿಷ್ಯವಾಣಿ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಮನೆ ವಾಸ್ತು ಬಗ್ಗೆ ಆಗಲಿ, ಏಕಾದಶಿಯ ಬಗ್ಗೆ ಆಗಲಿ, ಅತ್ತೆ ಸೊಸೆಯರು ಹೇಗಿರಬೇಕು ಮನೆಯಲ್ಲಿ, ಇದೆಲ್ಲದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಗುರುಜಿ. ಇನ್ನು ನಾಳೆಯ ಒಂದು ಸಂಚಿಕೆಯಲ್ಲಿ ಒಂದು ವಾರದ ಭವಿಷ್ಯ ಹೇಗಿರುತ್ತೆ, ಮತ್ತು ಅವತ್ತಿನ ದಿನ ಹೇಗಿರುತ್ತೆ, ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಹೋಗೋಕ್ಕೆ ಒಂದು ಶುಭ ದಿನನ, ಇದೆಲ್ಲದರ ಬಗ್ಗೆ ನಾಳೆಯ ಒಂದು ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ಮಾಡೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ನಮಸ್ಕಾರ.